ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಗುದ್ದಾಟ ತಾರಕಕ್ಕೆ ಹೋಗ್ತಾ ಇದೆ. ಸಿಎಂ ಪುತ್ರ ಯತೀಂದ್ರ ಅವರ ಸ್ಟೇಟ್ಮೆಂಟ್ ಈಗ ಸಂಚಲನವನ್ನ ಉಂಟು ಮಾಡ್ತಾ ಇರ್ತಕ್ಕಂಥದ್ದು. ಪಕ್ಷದಲ್ಲೂ ಕೂಡ ಅವರ ಹೇಳಿಕೆಯಿಂದ ಸಾಕಷ್ಟು ಗೊಂದಲ ಉಂಟಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬೇಳೂರು ಗೋಪಾಲಕೃಷ್ಣ ಅವರಿದ್ದಾರೆ. ಸರ್, ಪ್ರಮುಖವಾಗಿ ಯತೀಂದ್ರ ಅವರು ಹೈಕಮಾಂಡ ಸರ್? ನೋಡಿ, ನಾನು ಹೇಳೋದಿಷ್ಟೇ, ಯಾರೇ ಇರ್ಬೋದು, ಇವತ್ತು ಹಿಂದೆ ಏನು ಕ್ರಾಂತಿ ಅನ್ನೋ ಸಂದರ್ಭದಲ್ಲಿ ಶಾಂತಿಯುತವಾಗಿ ಅವ್ರ ಮನೆಗೆ ಇವ್ರು ಊಟಕ್ಕೆ ಹೋಗಿ, ಇವ್ರ ಮನೆ ಅವ್ರ ಊಟಕ್ಕೆ ಹೋಗಿ ಒಂದು ವ್ಯವಸ್ಥಿತವಾದಂತಹ ಅಸೆಂಬ್ಲಿ ನಡಿಬೇಕು ಸಂದರ್ಭದಲ್ಲಿ ಸುಮ್ಮನೆ ಗೊಂದಲ ಸೃಷ್ಟಿ ಆಗೋದು ಬೇಡ. ಇದು ಈ ಟೈಮಲ್ಲಿ ಯಾಕೆ ಬೇಕಾಯ್ತು ಇವಲ್ಲ ನಾನು ಹೇಳೋದು ಬೇಡ. ಯಾರೇ ಇರಲ್ಲ, ಅವ್ರ ಕಡೆನೋ ಇವ್ರ ಕಡೆ ಯಾರೇ ಇರ್ಬೋದು, ಈ ಸಂದರ್ಭದಲ್ಲಿ ಒಬ್ಬರು ಹೇಳಿಕೆ ಕೊಟ್ರೆ ಇನ್ನೊಬ್ರು ಮತ್ತೊಬ್ರು ಹೇಳಿಕೆ ಕೊಡ್ತಾನೆ ಇರ್ತಾರೆ. ಅದಕ್ಕೆ ಹೈಕಮಾಂಡ್ ಅಥವಾ ರಾಜ್ಯ ನಾಯಕರು ಒಂದು ಶಿಸ್ತಿನ ಕ್ರಮವನ್ನು ತೆಗೆದುಕೊಳ್ಬೇಕು. ಇದು ಆಗಬಾರದು ಈ ತರ. ಯಾಕಂದ್ರೆ ಈ ನಡೆಯಂತ ಇದರ ವಿಚಾರದಲ್ಲಿ ಈಗ ಮುಖ್ಯಮಂತ್ರಿ ಮಾಡೋದು ನಾ ಮಾಡೋಕ್ಕಾಗತ್ತಾ, MLA ಮಾಡೋಕ್ಕಾಗತ್ತಾ? ಇಲ್ಲಲ್ಲ. ರಾಷ್ಟ್ರೀಯ ನಾಯಕರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧರಾಗಿರ್ತಾರೆ. ಅದಕ್ಕೆ ಸರ್ ಹೇಳ್ತಾ ಇರೋದು, ಯತೀಂದ್ರ ಅವರು ತಮ್ಮ ತಂದೆಯವರು 5 ವರ್ಷವೂ ಕೂಡ ಮುಂದುವರಿತಾರೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾದ್ರೆ ಯತೀಂದ್ರ ಅವರು ಹೈಕಮಾಂಡ ಅಂತ ನನ್ನ ಪ್ರಶ್ನೆ. ಅಲ್ಲ, ನಾನು ಹೇಳೋದು ತಪ್ಪು ನಿರ್ಧಾರಗಳನ್ನು ಬೇಡ, ಯಾರು ಮಾಡೋದು ಬೇಡ. ಯತೀಂದ್ರ ಅವರು ಹಿಂದೆ ಕೊಟ್ಟಿದ್ದಕ್ಕೆ ನಾವ್ಯಾವತ್ತೂ ಉತ್ತರ ಕೊಟ್ಟಿಲ್ಲ, ಈಗಲೂ ಕೊಡೋದಿಲ್ಲ. ಬಟ್ ಈ ಸಂದರ್ಭ ಏನು, ಅಸೆಂಬ್ಲಿ ನಡೆಯುತ್ತ ಸಂದರ್ಭದಲ್ಲಿ ಯಾರು ಈ ತರ ಹೇಳಿಕೆ ಕೊಡಕ್ ಹೋಗ್ಬೇಡಿ. ಇವತ್ತು CLP ಮೀಟಿಂಗ್ ನಾವು ಚರ್ಚೆ ಮಾಡ್ತೀವಿ. ಈ ತರ ಹೇಳಿಕೆ ಕೊಡೋವರಿಗೆ ಕೊಡಕ್ ಬಿಡಬೇಡಿ. ಯಾಕಂದ್ರೆ ಒಂದು ಪಕ್ಷದಲ್ಲಿ ಇವತ್ತು ನಡೀತಿರುವಂತಹ ಗೊಂದಲಗಳು ಮತ್ತೆ ವಿರೋಧ ಪಕ್ಷದವರಿಗೆ ಆಹಾರ ಆಗೋದು ಬೇಡ ಅನ್ನೋದು ನಾನು ಹೇಳ್ತೀನಿ ಅಷ್ಟೇ. ಸರ್, ಇಕ್ಬಾಲ್ ಹುಸೇನ್ ಅವರಿಗೆ, ಕುಣಿಗಲ್ ರಂಗನಾಥ್ ಅವರಿಗೆ ಇಮಿಡಿಯೇಟ್ ಆಗಿ ನೋಟಿಸ್ ಇಶ್ಯೂ ಆಗುತ್ತೆ. ಯತೀಂದ್ರ ಅವರು ವಿಚಾರದಲ್ಲಿ ಯಾಕೆ ಆಗ್ತಿಲ್ಲ? ಸಿಎಂ ಪುತ್ರ ಅನ್ನೋ ಒಂದು ಕಾರಣಕ್ಕ ಇಲ್ಲ, ಎಲ್ರಿಗೂ ನೋಟಿಸ್ ಮಾಡಬೇಕಾಗತ್ತೆ. ಯಾರೋ ಒಬ್ಬಿಬ್ರು ಮಾಡುವಂತ ಪ್ರಶ್ನೆನೇ ಇಲ್ಲ, ಎಲ್ರಿಗೂ ನೋಟಿಸ್ ಮಾಡಬೇಕು. CLPಯಲ್ಲಿ ತಾವು ಧ್ವನಿ ಎತ್ತೀರಿ? ಖಂಡಿತ ಧ್ವನಿ ಎತ್ತೀವಿ. ಈ ತರ ಇದು ಮಾಡಿ ಶಾಂತಿಯುತವಾಗಿ ಅಸೆಂಬ್ಲಿ ನಡೆಯಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾವು ಕೇಳ್ತೀವಿ. ಪವರ್ ಶೇರಿಂಗ್ ಗುದ್ದಾಟದಿಂದ ನಿಮ್ಮ ಕನಸಿಗೂ ಕೂಡ ಎಲ್ಲೋ ಒಂದ್ ಕಡೆ ಕೊಳ್ಳಿ ಬೀಳ್ತಾ ಇದೆ ಸರ್. ತಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರಿ. ಅದೆಲ್ಲ ಆಮೇಲೆ ಆಗುತ್ತೆ. ನಾವಾಗ ಏನಾಗುತ್ತೆ ಅಂದ್ರೆ ಇದು ಬೇರೆ ತರ ಗೊಂದಲ ಸೃಷ್ಟಿ ಆಗೋದು ಬೇಡ. ಶಾಂತಿಯುತವಾಗಿ ಅಸೆಂಬ್ಲಿ ನಡೆಯಲಿಕ್ಕೆ ಅವಕಾಶ ಮಾಡಿಕೊಡಿ. ವಿರೋಧ ಪಕ್ಷದ ಆಹಾರ ಮಾಡಬೇಡಿ ಅಂತ ನಾನು ಕೇಳೋದಷ್ಟೇ. ಥ್ಯಾಂಕ್ ಯು. ಸೊ, ಇದು ಬೇಳೂರು ಗೋಪಾಲಕೃಷ್ಣ ಅವರ ಸ್ಪಷ್ಟವಾದಂತಹ ಮಾತು. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.